ನಮ್ಮ ಇವತ್ತಿನ ಒಂದು ವಿಷಯ ಬಂದು ಧೈರ್ಯ ನಂಬಿಕೆಯೇ ಬಲ. ಧೈರ್ಯ ನಂಬಿಕೆ ಪರ್ವತವನ್ನೇ ಚಲಿಸುವಂತೆ ಮಾಡುತ್ತದೆ ಎಂಬ ಮಾತಿದೆ. ಆದರೆ ಭಯ ವ್ಯಕ್ತಿಯ ಆಧ್ಯಾತ್ಮಿಕ, ನೈತಿಕ ಇಲ್ಲವೇ ದೈಹಿಕ ದೌರ್ಬಲ್ಯದ ಫಲ ಅಂತ. ಭಯ ಪಟ್ಟರೆ ಇದೆಲ್ಲದರಲ್ಲೂ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಆಧ್ಯಾತ್ಮಿಕವಾಗಲಿ ಹೌದು, ನೈತಿಕವಾಗಿ ಹೌದು, ದೈಹಿಕವಾಗಿ ಸಹ ಏನು ಮಾಡೋಕ್ಕಾಗಲ್ಲ ಅಂತ ಭಯಪಟ್ಟರೆ. ಸೊ ಧೈರ್ಯನ ತುಂಬ ಇಂಪಾರ್ಟೆಂಟ್. ರೋಮನ್ ತತ್ವಶಾಸ್ತ್ರಜ್ಞ ಟೇಸಿಟಸ್ ಹೇಳಿದ, ದೇವರು ಮಹಾನ್ ಧೈರ್ಯಶಾಲಿಗಳ ಪರವಾಗಿ ಇರುತ್ತಾನೆ. ಇದರರ್ಥ ಧೈರ್ಯವೆಂಬುದು ಸಾಧಕನ ಹೆಗ್ಗುರುತು. ಬದುಕಿನ ನಾನಾ ಕ್ಷೇತ್ರಗಳಲ್ಲಿ ಸಾಧಕರು ತೋರಿಸಿದ ಧೈರ್ಯದ ಕಥನಗಳು ನಾಗರಿಕತೆಯಲ್ಲಿ ಬಿಂಬಿತಗೊಂಡಿವೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಕತ್ತಿ ಎತ್ತಲು ನಿರ್ಧರಿಸಿದಾಗ ಆಕೆಗೆ 23 ವರ್ಷ ಮಾತ್ರ. ಜಗತ್ತಿನೆಲ್ಲೆಡೆಯ ದೇಶಭಕ್ತರಿಗೆ ಆಕೆಯ ಕಥನ ನಿರಂತರ ಸ್ಫೂರ್ತಿ ತರುತ್ತದೆ. ಭಗತ್ ಸಿಂಗ್ ಹಾಗೂ ಚಂದ್ರಶೇಖರ ಆಜಾದ್ರ ತ್ಯಾಗ ಕೂಡ ಇದೇ ಗುಂಪಿಗೆ ಸೇರುತ್ತದೆ. ಕದನದ ಕಣದಲ್ಲಿ ಸಾಹಸ ಪ್ರದರ್ಶನ ಪ್ರಶಂಸಾರ್ಹ. ಬದುಕಿನ ಇತರ ಕ್ಷೇತ್ರಗಳಲ್ಲೂ ಹಲವು ಸಾಧಕರಿದ್ದಾರೆ. ಸಂಗೀತಕಾರ ಬಿಥೋವನ್ ಎಳೆವೆಯಲ್ಲೇ ಶ್ರವಣ ಶಕ್ತಿ ಕಳೆದುಕೊಂಡ, ಅಂದರೆ ಎಳೆವೆಯಲ್ಲೇ ಚಿಕ್ಕ ವಯಸ್ಸಲ್ಲೇ ಶ್ರವಣ ಶಕ್ತಿ ಕಳೆದುಕೊಂಡಿರ್ತಾರೆ. ಅದರಿಂದ ಆತ ಧೃತಿಗೆಡಲಿಲ್ಲ. ಆತ ಹಲವು ಶ್ರೇಷ್ಠ ಗೀತೆಗಳನ್ನು ಸೃಷ್ಟಿಸಿದ. ಕೀಟ್ಸ್ನನ್ನು ತೀವ್ರ ಕಾಯಿಲೆಯೊಂದು ಕಾಡುತ್ತಿತ್ತು. ಬಾಲ್ಯದಿಂದಲೇ ಬೆನ್ನುತ್ತಿದ್ದ ವ್ಯಾಧಿಗೆ ಆತನ ಕಾವ್ಯ ಶಕ್ತಿಯನ್ನು ಕಿತ್ತುಕೊಳ್ಳಲು ಆಗಲಿಲ್ಲ. ಕವನ ಬರೆಯುವುದನ್ನು ಬಿಟ್ಟು ವೈದ್ಯ ಸಹಾಯಕ ವೃತ್ತಿಯನ್ನು ಮಾಡು ಎಂದು ಕಾಲೆಳೆದವರಿಗೆ ಕಡಿಮೆ ಇಲ್ಲ. ಆದರೆ ಕೀಟ್ಸ್ ಇದಕ್ಕೆ ಕಿವಿಗೊಡಲಿಲ್ಲ. ಇಂತಹ ಛಲವೇ ಆತನಿಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಯಾರೂ ಕದಲಿಸಲಾಗದ ಸ್ಥಾನ ಕೊಟ್ಟಿದ್ದರು. ಅಂದರೆ ನಾವು ಅಬ್ಸರ್ವ್ ಮಾಡಿ, ಕೆಲವೊಬ್ಬರು ಹತ್ತದಲ್ಲಿ ಇರ್ತಾರಲ್ವ, ಕೆಲವರು ಮೂಕರಿರ್ಬೋದು ಅಥವಾ ಕಾಲು ಕೈ ಇಲ್ಲದೆ ಇರೋರು, ಅಂಗವಿಕಲ ಏನಂತೀವಿ ನಾವು, ವಿಕಲಚೇತನರು ಅಂತ ಈಗ ಬಂದಿದೆ, ಫಿಸಿಕಲಿ ಚಾಲೆಂಜ್ಡ್ ಅಂತ. ಅವ್ರು ತುಂಬ ಶಾರ್ಪ್ ಇರ್ತಾರೆ. ಅವರಲ್ಲಿ ಏನೋ ಒಂಥರ ಟ್ಯಾಲೆಂಟ್ಸ್ ಇರುತ್ತೆ. ಆಮೇಲೆ ಅವರು ಒಂಥರ ಎಕ್ಸ್ಟ್ರಾಡಿನರಿಯಾಗಿ ವರ್ಕ್ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡಲ್ಲ. ತುಂಬ ಒಂದು ದೇಹದಲ್ಲಿ ಏನಾದರೂ ದೌರ್ಬಲ್ಯ ಇದ್ರೂ ಅದನ್ನು ಪಕ್ಕಕ್ಕಿಟ್ಟು ಅವರು ಸಾಧನೆ ಮಾಡ್ತಾರೆ. ಸೊ ತುಂಬ ನಾವೆಲ್ಲ ನಮಗೆ ದೇಹವೇ ದೇಗುಲ, ಹೊನ್ನವೇ ನಮ್ಮ ಕಳಶವೆಲ್ಲ ಅಂತ ಬಸವಣ್ಣನವರು ಹೇಳಿದ್ದಾರೆ. ಇಡೀ ನಮ್ಮ ದೇಹದೇ ಒಂದು ದೊಡ್ಡ ಗಿಫ್ಟ್ ದೇವ್ರ ಕಡೆಯಿಂದ ನಮಗೆ ಕೊಟ್ಟಿರೋ ಒಂದು, ನಮಗೇನು ಇಲ್ಲ, ನಮ್ಗೆ ಹಿಂಗುಡಿಸ್ಬಿಟ್ಟಿದೆಪ್ಪ, ನಮ್ಮ ನಿಂತ ಮನೆ ಬಿಟ್ಟಿದೆ ಅಂತೆಲ್ಲ ಬೈಕೋತಿರ್ತೀವಿ ನಾವು ದೇವ್ರನ್ನ. ಆದರೆ ಡೈಲಿ ದಯವಿಟ್ಟು ಥ್ಯಾಂಕ್ಸ್ ಹೇಳಲೇಬೇಕು. ಯಾರಿಗೆ ದೇಹ ಕರೆಕ್ಟಾಗಿದೆಯೋ, ಕೈಕಾಲುಗಳು, ಕಣ್ಣುಗಳು ಎಲ್ಲ ಕೆಲಸ ಮಾಡ್ತಿದ್ದೋ ಅವರು ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ದೇವ್ರಿಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂದರೂ ಅಟ್ಲೀಸ್ಟ್ ಪ್ರಕೃತಿಗೆ ಥ್ಯಾಂಕ್ಸ್ ಹೇಳಿ. ಎಷ್ಟು ಕೊಟ್ಟಿದ್ದಾರೆ ನಮಗೆ, ಎಷ್ಟು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಸುಮ್ಮನೆ ಪುಸ್ತಕ ಇಲ್ಲೆಲ್ಲ ಹೋಗ್ಬಿಡುತ್ತೆ, ನಾನು ನಿಧಾನಕ್ಕೆ ಮಾತಾಡ್ತೀನಿ. ನೆಕ್ಸ್ಟು, ಮುನ್ಸಿ ಪ್ರೇಮ್ಚಂದ್ ಯಾರಿಗೆ ಗೊತ್ತಿಲ್ಲ. ಕಡು ಬಡತನ, ಪ್ರತಿಭೆ ಇದ್ದರೂ ಸೂಕ್ತ ಉದ್ಯೋಗ ಸಿಗಲಿಲ್ಲ. ಬರೆದೇ ಬದುಕಬೇಕೆಂಬ ಅವರ ಛಲ ನಾನಾ ಕಷ್ಟಕ್ಕೆ ಕಾರಣವಾಯಿತು. ಹೀಗಿದ್ದರೂ ಅವರೇನು ತಮ್ಮ ಹಾದಿ ಬದಲಿಸಲಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತೆ ಧೈರ್ಯಕ್ಕೆ ಸಾಟಿಯಾದುದು ಯಾವುದೂ ಇಲ್ಲ. ಪೋರಸ್ನನ್ನು ಸೋಲಿಸಿದ ಚಕ್ರವರ್ತಿ ಅಲೆಕ್ಸಾಂಡರ್ ಆತನನ್ನು ನಿನ್ನನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂದು ಕೇಳಿದನಂತೆ. ಉಬ್ಬಿಸಿದ ಎದೆ, ಎತ್ತಿದ ತಲೆಯನ್ನು ಸ್ವಲ್ಪವೂ ಕುಂದಿಸದೆ ಪೋರಸ್ ಹೇಳಿದ, ಒಬ್ಬ ರಾಜನಂತೆ ಅಂತ ಹೇಳ್ತಾನೆ. ಪೋರಸ್ನ ಘನತೆಗೆ, ಧೈರ್ಯಕ್ಕೆ ಸೋಲು ಧಕ್ಕೆ ತಂದಿರಲಿಲ್ಲ. ಇದೇ ರೀತಿ ಸಾಕ್ರೆಟಿಸ್ನ ಉಪದೇಶ ಕೂಡ. ಜನಪ್ರಿಯತೆಯನ್ನು ಸಹಿಸದ ಗ್ರೀಕ್ ಸರ್ಕಾರ ನಿನ್ನ ಉಪದೇಶಗಳನ್ನು ಹಿಂಪಡೆದುಕೊಂಡರೆ ಮರಣದಂಡನೆಯನ್ನು ವಾಪಸ್ ಪಡೆದುಕೊಳ್ಳಲಾಗುತ್ತದೆ ಎಂದಿದಂತೆ. ಅದಕ್ಕೆ ಸಾಕ್ರೆಟಿಸ್ ಹೇಳಿದ, ನಾನು ಅಥೆನ್ಸ್ ಇಲ್ಲವೇ ಗ್ರೀಕ್ಗೆ ಸೀಮಿತವಾದವನಲ್ಲ, ನಾನು ವಿಶ್ವ ಪ್ರಜೆ. ಇಂದಿಗೂ ಸಾಕ್ರೆಟಿಸ್ನನ್ನು ಸಾವಿನ ಹೆಡೆಯಲ್ಲೂ ಸ್ವತಂತ್ರವನ್ನು ಎತ್ತಿ ಹಿಡಿದ ಧೀಮಂತ ಚಿಂತಕ ಎಂದು ಜಗತ್ತಿನೆಲ್ಲೆಡೆಗೆ ಸ್ಮರಿಸಲಾಗುತ್ತದೆ. ಕನ್ಫ್ಯೂಷಿಯಸ್ ಹೇಳುತ್ತಾರೆ, ಯಾವುದು ಸರಿ ಎಂದು ಗೊತ್ತಿದ್ದರೂ ಅದನ್ನು ಮಾಡದಿರುವುದು ಹೇಡಿತನದ ಪರಾಕಾಷ್ಠೆ. ನಿಮ್ಗೇನೋ ಒಂದು ಐಡಿಯಾ ಇರುತ್ತೆ, ಏನೋ ಒಂದು ಮಾಡ್ಬೇಕನ್ಸುತ್ತೆ, ದಯವಿಟ್ಟು ಆ್ಯಕ್ಷನ್ ತೊಗೊಳ್ಳಿ. ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋ ಥರ ಹೋಗಕ್ಕೆ ಹೋದರೆ ಖಂಡಿತವಾಗ್ಲೂ ಸಾಧ್ಯನೇ ಆಗಲ್ಲ. 1 ವರ್ಷ 2 ವರ್ಷ ತಳ್ಳಿಬಿಡುತ್ತೆ. ಸೊ ಆನ್ ಸ್ಪಾಟ್, ಆನ್ ಡೇ ಡಿಸಿಷನ್ ತಗೊಳ್ಳಿ, ಪ್ಲ್ಯಾನ್ ಮಾಡಿ, ವರ್ಕ್ ಮಾಡಿ. ನಿಮ್ಗೆ ಏನು ಇಷ್ಟನೋ ಆ ಫೀಲ್ಡ್ನ ಚೂಸ್ ಮಾಡ್ಕೊಳ್ಳಿ. ಧೈರ್ಯ ಹೇಗೆ ವ್ಯಕ್ತಿಯನ್ನು ಔನ್ನತ್ಯಕ್ಕೇರಿಸುತ್ತದೋ ಅದರ ವೈರಿ ಭಯ ವ್ಯಕ್ತಿಯನ್ನು ಭೂತಕಾಲಕ್ಕೆ ತಳ್ಳಿಬಿಡುತ್ತದೆ. ಹೆಲೆನ್ ಕ್ರೇನ್ ಹೇಳುತ್ತಾನೆ, ವ್ಯಕ್ತಿಯ ಆಧ್ಯಾತ್ಮಿಕ, ನೈತಿಕ ಇಲ್ಲವೇ ದೈಹಿಕ ದೌರ್ಬಲ್ಯದ ನೈತಿಕ ಇಲ್ಲವೇ ದೈಹಿಕ ದೌರ್ಬಲ್ಯದ ಪ್ರಜ್ಞಾಪೂರ್ವಕ ಇಲ್ಲವೇ ಅಪ್ರಜ್ಞಾಪೂರ್ವಕ ಅಭಿವ್ಯಕ್ತಿಯೇ ಭಯ. ಪರಿಸ್ಥಿತಿಯನ್ನು ಎದುರಿಸಲಾಗದ ಅಸಾಮರ್ಥ್ಯವನ್ನು ಅದು ತೋರಿಸುತ್ತದೆ. ತನ್ನ ಆಶಯಕ್ಕೆ ತಕ್ಕಂತೆ ನಡೆಯಲಾಗದ ಶಕ್ತಿಹೀನತೆಯ ದ್ಯೋತಕ ಅದು. ಭಯ ಎಂಬುದು ವ್ಯಕ್ತಿಯನ್ನು ಶೃಂಖಲೆಯಲ್ಲಿ ಬಂಧಿಸುತ್ತದೆ. ಶೃಂಖಲೆ ಅಂದರೆ
ಕುಂಠಿತಗೊಳಿಸುತ್ತೆ ಅಂತ. ಇದರಿಂದ ವ್ಯಕ್ತಿಯ ಶಕ್ತಿ ಹರಣವಾಗುತ್ತದೆ. ಗೆಲ್ಲಬಹುದಾದ ಕಡೆ ಸೋಲಿಗೆ ಕಾರಣವಾಗುತ್ತದೆ. ಯುದ್ಧ ಇಲ್ಲವೇ ಕಾಯಿಲೆಯಿಂದ ಸಾಯುವವರಿಗಿಂತ ಹೆಚ್ಚು ಮಂದಿ ಭಯದಿಂದ ಸಾಯುತ್ತಾರೆ ಎಂದರೆ ಉತ್ಪ್ರೇಕ್ಷೆಯಾಗದು. ಕೋವಿಡ್ ಟೈಮಲ್ಲಿ ನಾವು ನೋಡೋದಾದರೆ ತುಂಬ ಜನ ಆ್ಯಕ್ಚುಲಿ ಭಯದಿಂದನೇ ಹೋಗ್ಬಿಟ್ಟಿರ್ತಾರೆ. ನಾನು ಜಯಿಸುವ ಸಾಧ್ಯತೆ ಇಲ್ಲ ಎಂದುಕೊಂಡು ಕೆಲಸ ಆರಂಭಿಸುವವ ಅರ್ಧದಷ್ಟು ಸೋತಿರುತ್ತಾನೆ. ಗೆಲುವಿಗೆ ಬೇಕಾದಷ್ಟು ಶಕ್ತಿ ಸಂಚಯವಿದ್ದರೂ ಮಾನಸಿಕವಾಗಿ ಸೋತ ವ್ಯಕ್ತಿ ವಿಜಯಶಾಲಿಯಾಗಲು ಸಾಧ್ಯವೇ ಇಲ್ಲ. ನಕಾರಾತ್ಮಕ ಭಾವನೆಗಳನ್ನು ತೊಡೆಯಲು ಏನು ಮಾಡಬೇಕು ಎಂಬುದಕ್ಕೆ ಸ್ಯಾಮ್ಯುಯಲ್ ಹೇಳುವ ಮಾತಿದು. ಸೋಲುತ್ತೇನೆ ಎಂದುಕೊಳ್ಳುವವರನ್ನು ದೇವರು ದ್ವೇಷಿಸುತ್ತಾನೆ. ತಾನು ಸೋಲುತ್ತೇನೆ ಎಂದು ಯಾವುದೇ ಆಧಾರವಿಲ್ಲದ ಭಯದಿಂದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುವವನೇ ಕ್ವಿಟ್ಟರ್. ಶೇಕ್ಸ್ಪಿಯರ್ ಹೇಳುತ್ತಾರೆ, ಹೇಡಿಗಳು ಸಾಯುವ ಮುನ್ನವೇ ಹಲವು ಬಾರಿ ಸತ್ತಿರುತ್ತಾರೆ, ಆದರೆ ಧೈರ್ಯವಂತ ಒಮ್ಮೆ ಮಾತ್ರ ಸಾವಿನ ರುಚಿ ನೋಡುತ್ತಾನೆ ಅಂತ. ಧೈರ್ಯದ ಜೊತೆಗೆ ಯಶಸ್ಸಿಗೆ ಸಹಕರಿಸುವ ಇನ್ನೊಂದು ಗುಣ ಶ್ರದ್ಧೆ, ನಂಬಿಕೆ. ಶ್ರದ್ಧೆ ಎಂದರೆ ತನ್ನ ಸಾಮರ್ಥ್ಯದಲ್ಲಿ ನಂಬಿಕೆ, ತನ್ನ ಕೆಲಸ ಯೋಜನೆಯಲ್ಲಿ ಗೆಳೆಯರು ಸಹೋದ್ಯೋಗಿಗಳು ನೆರವು ನೀಡುತ್ತಾರೆ ಎಂಬ ವಿಶ್ವಾಸ. ಶ್ರದ್ಧೆ ಇಲ್ಲವೇ ಆತ್ಮವಿಶ್ವಾಸ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುತ್ತದೆ, ಎಲ್ಲೆಡೆ ಪಸರಿಸುತ್ತದೆ. ಗಾಂಧೀಜಿ ಸೇರಿದಂತೆ ಬಹುತೇಕರು ತಮ್ಮಲ್ಲಿ ನಂಬಿಕೆಯುಳ್ಳವರಾಗಿದ್ದರು. ಗಾಂಧೀಜಿ ಬಳಿ ಹಣ, ಆಸ್ತಿ, ಸೈನ್ಯದಂತಹ ಯಾವುದೇ ಸಂಪನ್ಮೂಲ ಇರಲಿಲ್ಲ. ಡೇಲ್ ಕಾರ್ನೆಗಿ ಹೇಳುತ್ತಾರೆ, ಗಾಂಧಿ ಬಳಿ ಹಣ, ಮನೆ ಇರಲಿಲ್ಲ, ಸೂಟ್ ಇರಲಿಲ್ಲ, ಆದರೆ ಅವರ ಬಳಿ ಅಧಿಕಾರವಿತ್ತು. ಆ ಅಧಿಕಾರ ಅವರಿಗೆ ಬಂದಿದ್ದು ಹೇಗೆ? ಆತ್ಮಶ್ರದ್ಧೆ ಹಾಗೂ ಅದನ್ನು 200 ದಶಲಕ್ಷ ಜನರಲ್ಲಿ ಬಿತ್ತುವ ಮೂಲಕ ಅವರು ಅಧಿಕಾರ ಸೃಷ್ಟಿಸಿದರು. ವಿನ್ಸ್ಟನ್ ಚರ್ಚಿಲ್ ಇಂತಹ ಇನ್ನೊಬ್ಬ ನಾಯಕ. ಹಿಟ್ಲರ್ 2ನೇ ಮಹಾಯುದ್ಧಕ್ಕೆ ಮುನ್ನುಡಿ ಹಾಡಿದಾಗ ಇಂಗ್ಲೆಂಡ್ ಯುದ್ಧ ಸನ್ನದ್ಧವಾಗಿರಲಿಲ್ಲ. ಸೋಲಿನ ಭೀತಿ ಇಂಗ್ಲೆಂಡನ್ನು ಆವರಿಸಿತ್ತು. ದೇಶದ ಅಸ್ತಿತ್ವವೇ ಭೀತಿಯಲ್ಲಿತ್ತು. ಅಂತಹ ಸ್ಥಿತಿಯಲ್ಲಿ ಇಂಗ್ಲೆಂಡ್ನ ನೆರವಿಗೆ ಬಂದವರು ಚರ್ಚಿಲ್. ಅವರಿಗೆ ತಮ್ಮ ಸಾಮರ್ಥ್ಯದ ಬಗ್ಗೆ ಭರವಸೆ ಇತ್ತು. ತನ್ನ ಜನ ದೇಶಕ್ಕಾಗಿ ಯಾವುದೇ ತ್ಯಾಗ ಮಾಡಬಲ್ಲರು. ಆದರೆ ಈಗ ಅವರನ್ನು ಭೀತಿ ಆವರಿಸಿದೆ ಎಂಬುದು ಚರ್ಚಿಲ್ಗೆ ಗೊತ್ತಿತ್ತು. ನನ್ನ ಬಳಿ ನಿಮಗೆ ಕೊಡಲು ರಕ್ತ, ಬೆವರು, ಕಣ್ಣೀರು, ಕಷ್ಟ ಬಿಟ್ಟರೆ ಬೇರೇನೂ ಇಲ್ಲ. ನಾವು ಸಮುದ್ರದ ಮೇಲೆ, ಆಕಾಶದಲ್ಲಿ, ರಸ್ತೆಗಳಲ್ಲಿ ಹಾಗೂ ಹೊಲಗದ್ದೆಯಲ್ಲಿ ಶತ್ರುಗಳೊಡನೆ ಕಾದಾಡೋಣ, ಪರ್ವತಗಳಲ್ಲಿ ಹೋರಾಡೋಣ, ಕೊನೆಯವರೆಗೆ ಕಾದೋಣ. ಆದರೆ ಎಂದಿಗೂ ಶತ್ರುಗಳಿಗೆ ವಶವಾಗುವುದು ಬೇಡ ಎಂದು ಹುರಿದುಂಬಿಸಿದರು. ಚರ್ಚಿಲ್ರ ನಾಯಕತ್ವ ವಿಜಯಕ್ಕೆ ಕಾರಣವಾಯಿತು. ವಿಧಿಯ ಕೈಯಿಂದ ವಿಜಯವನ್ನು ಧೈರ್ಯ, ಶ್ರದ್ಧೆಯಿಂದ ಕಿತ್ತುಕೊಳ್ಳಬಹುದು. ಧೈರ್ಯ, ಶ್ರದ್ಧೆ ಕೆಲವರ ಸ್ವತ್ತಲ್ಲ. ಇವೆರಡನ್ನೂ ಪ್ರಯತ್ನದ ಮೂಲಕ ಬೆಳೆಸಿಕೊಳ್ಳಬಹುದು. ಒಳ್ಳೆಯದು ಇಲ್ಲವೇ ಕೆಟ್ಟದ್ದು ಎಂಬುದಿಲ್ಲ. ನಮ್ಮ ಯೋಚನೆ ಅಂತಹ ನಿರ್ಧಾರಕ್ಕೆ ಬರಲು ಕಾರಣ. ಇದರರ್ಥ ಮನಸ್ಸು ಬದಲಾದರೆ ಮನುಷ್ಯನು ಬದಲಾಗುತ್ತಾನೆ. ನಮ್ಮ ಮನಸ್ಸು ಸಕಾರಾತ್ಮಕ ಚಿಂತನೆಯಲ್ಲಿ ತೊಡಗಿದರೆ ವ್ಯಕ್ತಿತ್ವ ತನ್ನಿಂತಾನೇ ಉತ್ತಮಗೊಳ್ಳುತ್ತದೆ. ಥ್ಯಾಂಕ್ ಯು.